ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಎಜುಕೇಷನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂತಂದರೆ RRB NTPCದು ಕೆ ಆನ್ಸರನ್ನು ಬಿಟ್ಟಿದ್ದಾರೆ. ಅದು ಹೇಗೆ ಚೆಕ್ ಮಾಡೋದು ಅಂತ ಒಮ್ಮೆ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಒಂದು ಬ್ರೌಸರನ್ನು ಓಪನ್ ಮಾಡಿ, ಗೂಗಲ್ ಅಥವಾ ಕ್ರೋಮ್ನಲ್ಲಿ ಯಾವುದಾದ್ರೂ ಒಂದು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ URL ಟೈಪ್ RRB ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಫಸ್ಟ್ ಆಪ್ಷನ್ ಇದೆ ಆಫೀಸಿಕಲ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತೇಳಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಮ್ಮದು ಬೆಂಗಳೂರು ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬೆಂಗಳೂರಿದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇದು ರೈಲ್ವೇದು ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ NTPC ಗ್ರ್ಯಾಜುಯೇಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಟು ರೈಸ್ ಅಬ್ಜೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರನ್ನು ಹಾಕೋಕ್ಕಾಗುತ್ತೆ. ನಾನು ಆಲ್ರೆಡಿ ಒಂದು ಕಾಪಿ ಮಾಡ್ಕೊಂಡಿದ್ದೀನಿ, ಆ ರಿಜಿಸ್ಟರ್ ನಂಬರನ್ನು ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಡೇಟ್ ಆಫ್ ಬರ್ತ್. ಸೊ ಡೇಟ್ ಆಫ್ ಬರ್ತನ್ನು ಹಾಕಿದ ಮೇಲೆ ಈ ಕೆಳಗಡೆ ಕಾಣ್ತಾ ಇರೋ ನಂಬರನ್ನು ಹಾಕಿ, ಕ್ಯಾಪ್ಚಾ ಅಂತ ಈ ನಂಬರನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇದು ಕ್ಯಾಂಡಿಡೇಟ್ ಎಕ್ಸಾಮ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಆಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಅಂತ ಇದೆ. ಸೊ ನೀವೇನಾದರೂ ಅಬ್ಜೆಕ್ಷನ್ ಮಾಡೋದಿದ್ರೆ ಕ್ವಶನ್ ನಂದು ಇದು ರೈಟ್ ಇದೆ, ಆದರೂ ನೀವು ರಾಂಗ್ ಮಾಡಿದ್ದೀರಾ ಅಂತೇನಿದ್ರೆ ನೀವು ಅಬ್ಜೆಕ್ಷನಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ಅಬ್ಜೆಕ್ಷನ್ ಅಂತ ಇದೆಯಲ್ಲ, ಇಲ್ಲಿ ಅಬ್ಜೆಕ್ಷನ್ ಕ್ರಿಯೇಟ್ ಮಾಡಿ ನಿಮ್ಮದು ಯಾವ ಕ್ವಶನ್ ರಾಂಗ್ ಇದೆ ಅಂತ ಹೇಳಿ ಅಬ್ಜೆಕ್ಷನನ್ನು ಮಾಡ್ಬೋದು. ಪರ್ ಕ್ವಶನ್ 100 ರೂಪೀಸ್ ಇರುತ್ತೆ. ಮತ್ತು ನಾವು ಕೀ ಆನ್ಸರ್ ನೋಡಿದ್ರೆ ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಟು ಡೌನ್ಲೋಡ್ ಯುವರ್ ಆನ್ಸರ್ ಕೀ ಫಾರ್ RRB NTPC ಗ್ರ್ಯಾಜುಯೇಷನ್ ಸ್ಟೇಜ್ 1 ಕ್ಲಿಕ್ ಹಿಯರ್ ಟು ಜನರೇಟ್ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಕೋಬೋದು. ಸೊ ಇನ್ನು ಡೈರೆಕ್ಟಾಗಿ ಕೂಡ ನಿಮ್ಮದು ಸ್ಕೋರನ್ನು ನೀವು ಚೆಕ್ ಮಾಡ್ಬೋದು. ಅದು ಹೇಗೆ